ಇವರು ಯಾರು ಬಲ್ಲಿದ? ಇದು ನಮ್ಮ ಪ್ರೀತಿಯ ಅಕ್ಕ ಲಲಿತಕ್ಕನವರಿಗೆ ಸಲ್ಲಿಸುವ ಗೌರವ ಸಮರ್ಪಣೆ. ಪ್ರತಿ ಪದದಲ್ಲೂ ನಮ್ಮ ಪ್ರೀತಿ, ಪ್ರತಿ ಸ್ವರದಲ್ಲೂ ನಮ್ಮ ನೆನಪುಗಳು. ಸಾಹಿತ್ಯ ರಚನೆ ನಂದೀಶ್ ಮತ್ತು ಸುಧಾ. ಮಾನವೀಯತೆಯ ಮೂರ್ತಿಯಾಗಿ ಬದುಕಿದವರು, ಪ್ರೀತಿಯ ನೆರಳಲ್ಲಿ ಮನೆತನ ಕಟ್ಟಿದವರು, ಸಂಸ್ಕಾರದ ದೀಪ ಬೆಳಗಿಸಿದವರು, ಎಲ್ಲರ ಹೃದಯದಲ್ಲಿ ಓಡಿದವರು. ಇವರು ಯಾರು ಬಲ್ಲಿರ? ಸರಳತೆಯ ರೂಪವಾಗಿ ನಡೆದವರು, ಮೃದುವಿನ ಮಾತಿನಿಂದ ಮನಗೆತ್ತವರು, ಒಗ್ಗಟ್ಟಿನ ಮೂತೆಗಳನ್ನು ಬಿತ್ತಿದವರು, ಕುಟುಂಬವನ್ನು ದೇವಾಲಯವನ್ನಾಗಿಸಿದವರು. ಇವರು ಯಾರು ಬಲ್ಲಿರ? ಅದು ಸಹೋದರರ ಬೆನ್ನೆಲುಬಾಗಿ ನಿಂತವರು, ಅದು ಸಹೋದರಿಯರನ್ನು ಮಮತೆಯಲ್ಲಿ ಬೆಳೆಸಿದವರು, ಆ ಪ್ರೀತಿಯ ಬೀಜವನ್ನು ಜೀವನವಿಡಿ ಬಿತ್ತಿದವರು, ಬಂಧಗಳ ಬೆಲೆ ತಿಳಿಸಿದವರು. ಇವರು ಯಾರು ಬಲ್ಲಿರ? ಶಿವನ ಉಡರ ಮನೆಗೆ ಹೆಜ್ಜೆ ಇಟ್ಟವರು, ಎರಡು ಮನೆಗಳನ್ನು ಒಂದೇ ಹೃದಯದಲ್ಲಿ ಕಟ್ಟಿದವರು, ಸಹನೆ ಪ್ರೀತಿ ತ್ಯಾಗದ ಸಂಕೇತವರರು, ಒಂದು ಕುಟುಂಬವನ್ನು ವೃಕ್ಷವನ್ನಾಗಿಸಿದರು. ಇವರು ಯಾರು ಬಲ್ಲಿರ? ಏಳು ಹೆಣ್ಣು ಮಕ್ಕಳನ್ನು ಹೂವಿನಂತೆ ಅರಳಿಸಿದವರು, ಮೂರು ಗಂಡು ಮಕ್ಕಳಲ್ಲಿ ಮಾತಲೆಗಳನ್ನು ತಿಳಿಸಿದವರು, ಮಕ್ಕಳಿಂದ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು, ಪೀಳಿಗೆಗಳನ್ನು ಪ್ರೀತಿಯಲ್ಲಿ ಬಂಧಿಸಿದವರು. ಇವರು ಯಾರು ಬಲ್ಲಿರ? 26 ಮೊಮ್ಮಕ್ಕಳಿಗೆ ನೆರಳಾದವರು, ಸುಮಾರು 38 ಮರಿ ಮೊಮ್ಮಕ್ಕಳಿಗೆ ಆಶೀರ್ವದಿಸಿದರು, 60ಕ್ಕೂ ಹೆಚ್ಚು ಜೀವಗಳಲ್ಲಿ ಪ್ರೀತಿ ಹರಿಸಿ ಬರರು, ಒಂದು ಜೀವಂತ ವೃಕ್ಷವಾಗಿ ನಿಂತವರು. ಇವರು ಯಾರು ಬಲ್ಲಿರ? ಕೃಷಿಯಲ್ಲಿ ಕಷ್ಟ ಕಂಡರೂ ಕೈ ಬಿಟ್ಟಿರಲಿಲ್ಲ, ತೋಟದಲ್ಲಿ ಬುಡಿದು ಬದುಕನ್ನು ಕಟ್ಟಿದವರು, ಮನೆಯಲ್ಲಿ ಯಾರು ಹಸಿವಾಗದಂತೆ ನೋಡಿಕೊಂಡವರು, ಪ್ರೀತಿಯ ಅಡುಗೆಯ ಮೂಲಕ ಮಮತೆ ಹಂಚಿದವರು. ಇವರು ಯಾರು ಬಲ್ಲಿರ? ಚಕ್ಕಲಿ ಕೋಡು ಬಳೆ ಶಂಕರ ಪಾಳ್ಯದ ಸಿಹಿಯನು ಮಮತೆಯ ರುಚಿಯಾಗಿ
ಬೆಳೆಸಿವರೇ